ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಕುಂದಾನಗರಿ ಬೆಳಗಾವಿಯಲ್ಲಿ ಈಗಾಗಲೇ ರೈತ ಹೋರಾಟ ಧಗಧಗಿಸುತ್ತಿದೆ. ರೈತರ ಅಹೋರಾತ್ರಿ ಧರಣಿ 6ನೇ ದಿನವೂ ಕೂಡ ಮುಂದುವರೆದಿದೆ. ಆದರೆ ಸರ್ಕಾರವಾಗಲಿ ಕಾರ್ಖಾನೆ ಮಾಲೀಕರಾಗಲಿ ಇಲ್ಲಿಯವರೆಗೆ ಯಾರು ಕೂಡ ರೈತರ ಬಗ್ಗೆ ಯಾರೇ ಎನ್ನುತ್ತಿಲ್ಲ. ಹಾಗಿದ್ರೆ ಇವತ್ತಿನ ತನಕ ಅಲ್ಲಿ ನಡೆದಂತ ಅಪ್ಡೇಟ್ಸ್ಗಳು ಏನು ಅಂತ ಇವತ್ತಿನ ಈ ಪ್ರೈಮ್ ಟೈಮ್ ನಲ್ಲಿ ಚರ್ಚೆ ಮಾಡೋಣ. ಹಾಗಿದ್ರೆ ಬನ್ನಿ, ಇಲ್ಲಿಯವರೆಗೆ ಅಲ್ಲಿ ಏನೇನು ಆಯಿತು, ಇವತ್ತು ಸಂಜೆ ತನಕ ಏನೇನು ಆಯಿತು ಅಲ್ಲಿ ಎಲ್ಲವನ್ನ ತಿಳಿಯೋಣ. ಯಾಕೆಂದ್ರೆ ಅಲ್ಲಿ ದಿನೇ ಪ್ರತಿಭಟನೆಯ ಕಾವು ಹೆಚ್ಚುತ್ತಿದೆ ಹೊರತು ತಣ್ಣಗಾಗ್ತದೆ. ಅದಕ್ಕೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸೇರಿ ಹಲವು ಬಿಜೆಪಿ ನಾಯಕರು ರೈತರ ಹೋರಾಟಕ್ಕೆ ಇವತ್ತು ಸಾಥನ್ನು ಕೂಡ ನೀಡಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದಂತ BY ವಿಜೇಂದ್ರ ರಾಜ್ಯದ CM ಕೂಡ ಈ ಕುರಿತು ಗಮನ ಹರಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ನೀಡಬೇಕು, ಇಲ್ಲದೆ ಹೋದ್ರೆ ಹೋರಾಟ ಗಂಭೀರ ಸ್ವರೂಪ ತಾಳಲಿದೆ ಅಂತ ವಿಜಯೇಂದ್ರ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿಯ ಗುರ್ಲಾಪುರ್ ಕ್ರಾಸ್ ಬಳಿ ನಡೆದ ಹೋರಾಟದಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು CM ಸಿದ್ದರಾಮಯ್ಯ ಅವರೇ ರೈತರ ಸಂಕಷ್ಟ ಕೇಳದ ದಯಾನೀಯ ಸ್ಥಿತಿಯಲ್ಲಿದ್ದೀರಾ? ಹೇಗೆ ರೈತರ ಸಂಕಷ್ಟ ಕೇಳುವ ಕನಿಷ್ಠ ಪಕ್ಷದ ಕರುಣೆಯೂ ಇಲ್ವೇ? ಈ ಹೋರಾಟಕ್ಕೆ ಮಣಿದು ಕಬ್ಬು ಬೆಳೆಗಾರರಿಗೆ 3,500 ರೂಪಾಯಿಗಳ ಬೆಂಬಲ ಬೆಲೆ ನಿಗದಿ ಮಾಡಿ ಆ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ನೀಡಿ, ಆಮೇಲೆ ನಿಮ್ಮ ರಾಜಕಾರಣ ಮಾಡಿ ಎಂದು ವಿಜೇಂದ್ರ ಕೂಡ ತಾಕೀತು ಮಾಡಿದ್ದಾರೆ. ಅಲ್ಲದೆ ಸಹಸ್ರಾರು ರೈತರಿಗೆ ನಿಮ್ಮ ಜೊತೆ ನಾವಿದ್ದೇವೆ ಎನ್ನುವಂತಹ ಮಾತನ್ನು ಸಹ ಹೇಳಿದ್ದಾರೆ. ನಾಳೆ ನನ್ನ ಜನ್ಮದಿನ ಇದ್ರೂ ಕೂಡ ಬೆಂಗಳೂರಿಗೆ ಹೋಗುವುದಿಲ್ಲ, ಬದಲಾಗಿ ರೈತರೊಂದಿಗೆ ಇರುತ್ತೇನೆ ಅಂತ ಖಚಿತ ನುಡಿಗಳನ್ನ ಆಡಿದ್ದಾರೆ. ಇನ್ನು ಗುರ್ಲಾಪುರದಲ್ಲಿ ನಡೀತಿರುವಂತಹ ಈ ಹೋರಾಟ ರಾಜ್ಯದಾದ್ಯಂತ ವ್ಯಾಪಿಸದಿರಲಿ, ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಕ್ಕರೆ ಸಚಿವರು ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕು, ಇವರಿಗೆ ನ್ಯಾಯ ಸಿಗುವವರೆಗೂ ನಾನಿಲ್ಲಿಂದ ಕದಲುವುದಿಲ್ಲ ಅಂತ ಸರ್ಕಾರಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾಗಿ ಇನ್ನೊಂದು ಮಾತನ್ನ ಹೇಳ್ತಾರೆ, ನಾನು ರೈತನಾಗಿ ಬಂದಿದ್ದೀನಿ, ರಾಜಕಾರಣಿಯಾಗಿ ಅಲ್ಲ ಅಂತ ಹೇಳಿದ್ದಾರೆ. ನಾನು ರೈತರ ಪರವಾಗಿ ನಿಂತಿದ್ದು ರೈತನಾಗಿಯೇ ಹೊರತು ರಾಜಕಾರಣಿಗಳಾಗಿ ಅಲ್ಲ. ಅಷ್ಟಕ್ಕೂ ನನಗೆ ಇಲ್ಲಿ ರಾಜಕಾರಣಕ್ಕಿಂತ ರೈತರ ಹಿತ ಮುಖ್ಯ, ಅದರಂತೆ ಇಲ್ಲಿ ಕಾರ್ಖಾನೆ ಮಾಲೀಕರ ಪರ ಒಕ್ಕಲತ್ತು ವಹಿಸಲು ಬಂದಿಲ್ಲ, ರೈತರ ಪರವಾಗಿ ನಿಲ್ಲಲು ಬಂದಿದ್ದೇನೆ ಅಂತ ರೈತ ಪರ ನಿಲುವಿನ ಮಾತುಗಳನ್ನು ಆಡಿದ್ದಾರೆ. ವಿಶ್ವಾಸ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇ ರೈತ. ಇಂತಹ ರೈತನ ಕಣ್ಣಲ್ಲಿ ಕಣ್ಣೀರು ತರಿಸಿದ್ರೆ ಭಗವಂತ ಯಾರಿಗೂ ಕೂಡ ಒಳ್ಳೆಯದು ಮಾಡಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ದಿನೇ ಗಂಭೀರ ಸ್ವರೂಪ ಪಡೆದು ತಾಳುತ್ತಿರುವಂತಹ ಕಬ್ಬು ಬೆಳೆಗಾರರ ಹೋರಾಟ ಇಂದು 6ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೂ ಕೂಡ ಯಾವುದೇ ರಾಜಕಾರಣಿಗಳಾಗಲಿ ಕಾರ್ಖಾನೆ ಮಾಲೀಕರಾಗಲಿ ಯಾರು ಇತ್ತ ಕಡೆ ಮುಖ ಮಾಡದಿರುವುದು, ರೈತರ ಸಮಸ್ಯೆ ಕೇಳದಿರುವುದು ನಿಜಕ್ಕೂ ಅವರ ಕ್ರೂರತೆಯ ನಡೆಯನ್ನ ತೋರುತ್ತದೆ. ಸದ್ಯಕ್ಕೆ ಸರ್ಕಾರದ ನಿಲುವಿನ ಸುತ್ತ ಈಗ ರೈತರ ಗಮನ ನೆಟ್ಟಿದೆ. ಈಗ ನಾವು ವಿಚಾರ ಮಾಡಬೇಕಾದಂತಹ ಸ್ಥಿತಿ ಏನಂದ್ರೆ, ಬೆಳಗಾವಿ ಕುಂದಕ್ಕಾಗಿ ಹೆಸರು ಮಾಡಿತ್ತು. ಆ ಸಿಹಿ ಆದಂತಹ ಕುಂದದ ಹೆಸರಿನ ಹಿನ್ನೆಲೆ ಬೆಳಗಾವಿಯನ್ನ ಸಾಕಷ್ಟು ಈ ರಾಜ್ಯದ ಜನರು ನೆನೆಸ್ಕೋತಾ ಇದ್ರು. ಬೆಳಗಾವಿಗೆ ಹೋದಾಗ ಕುಂದ ತಗೊಂಡು ಬನ್ನಿ ಅಂತ ನಮಗೆ ಎಷ್ಟೋ ಸಲ ನಮ್ಮ ಸ್ನೇಹಿತರು ಹೇಳಿರ್ತಿದ್ರು. ಆದ್ರೆ ಇವತ್ತು ನನಗನ್ನಿಸ್ತಾ ಇದೆ, ಬೆಳಗಾವಿಯ ಸುದ್ದಿ ಏನಾಯ್ತು ಸರ್, ಒಂದು ಸಲ ತೋರಿಸಿ ಅಂತಿದ್ದಾರೆ. ಯಾಕಂದ್ರೆ ಅಲ್ಲಿ ಹೋರಾಟ ಮಾಡ್ತಿರೋರು ಯಾರು ಕಾರ್ಪೊರೇಟ್ ಕಂಪನಿಯ ಎಂಪ್ಲಾಯಿಗಳು ಅಲ್ಲ, ಅಲ್ಲಿ ಹೋರಾಟ ಮಾಡ್ತಿರೋರು ಯಾರು ಕೂಡ ಸರ್ಕಾರಿ ನೌಕರರು ಅಲ್ಲ, ಅಲ್ಲಿ ಹೋರಾಟ ಮಾಡ್ತಿರೋರು ಯಾರು ಕೂಡ ಪ್ರೈವೇಟ್ ಕಂಪನಿಯ ಎಂಪ್ಲಾಯೀಸ್ಗಳು ಅಲ್ಲ. ಅಲ್ಲಿ ಹೋರಾಟ ಮಾಡ್ತಾ ಇರೋದು ಈ ನಾಡಿನ ಈ ಜನರ, ನಮ್ಮ ನಿಮ್ಮೆಲ್ಲರ ಹೊಟ್ಟೆಗೆ ಅನ್ನ ಹಾಕುವಂತ ಅನ್ನದಾತ, ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ, ಇಡೀ ವಿಶ್ವಕ್ಕೆ ಅನ್ನ ಹಾಕುವ ರೈತ ಇವತ್ತು ಬೀದಿಯಲ್ಲಿದ್ದಾನೆ. ಆದ್ರೆ ಈ ಸರ್ಕಾರ ಮಾತ್ರ ನಿದ್ರೆಗೆ ಜಾರಿದೆ. ರೈತ ಏನಾದ್ರೂ ಒಂದು 10-20 ಸಾವಿರ ಹೆಚ್ಚಿಗೆ ಹಣ ಕೊಡ್ಲಿಕ್ಕೆ ಕೇಳಿದ್ದ, 3,500 ರೂಪಾಯಿ ಏನು ಏಕರೂಪದ ದರ ಕೊಡಿ, ಎಲ್ಲ ಕಡೆ ಒಂದೇ ದರ ಕೊಡಿ, ಏಕರೂಪದ ದರ ಕೊಡಿ ಅಂತ ಕೇಳ್ತಿದ್ದಾನೆ. ನಿಮ್ದೇನಾದ್ರೂ 1 ಕೋಟಿ ಕೊಡಿ ಅಂತ ಕೇಳ್ತಾ ಇದ್ದಾನ ರೈತ, ಇಲ್ಲೋ ತಾನೆ? ಸರ್ಕಾರ ಈಗ ಬಿಜೆಪಿ ಅವ್ರು ಬಂದು ಬೆಂಬಲ ಕೊಟ್ರು, ಕಾಂಗ್ರೆಸ್ ಸರ್ಕಾರ ಇದೆ, ಬಿಜೆಪಿ ಅವ್ರು ಬಂದು ಬೆಂಬಲ ಕೊಡೋದು ಅದರಲ್ಲಿ ಏನು ದೊಡ್ಡ ಸ್ಥಾನಿಕೆ ಇಲ್ಲ, ಅವ್ರು ಬಂದೇ ಬರ್ತಾರೆ. ಯಾಕಂದ್ರೆ ಎಲ್ಲದರಲ್ಲಿ ರಾಜಕೀಯ ನೋಡೋದು ಈ ಲಜ್ಜೆಗೆಟ್ಟ ರಾಜಕಾರಣಿಗಳ ಒಂದು ತತ್ವ ಸಿದ್ಧಾಂತನೇ ಅದು.
ಈ ಕಾಂಗ್ರೆಸ್ನವ್ರು ಬಂದ್ರು, ಬಿಜೆಪಿಯವ್ರು ಬಂದ್ರು ಅಂತ ನಾವು ಮಾತಾಡೋದೇ ಬೇಡ. ಇಲ್ಲಿ ನಾವು ಆಡ್ಬೇಕಾಗಿರೋದು ರೈತರ ಪರವಾಗಿ. ಯಾಕಂದ್ರೆ ಇಲ್ಲೇನಾದ್ರೂ ಬಿಜೆಪಿ ಸರ್ಕಾರ ಇದ್ರೆ ಇದೇ ಸಿದ್ದರಾಮಯ್ಯ, ಇದೇ ಡಿ.ಕೆ. ಶಿವಕುಮಾರ್, ಇದೇ ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೆಲಿಕಾಪ್ಟರ್ ಮುಖಾಂತರ ಅವರು ಬಂದು ಅವ್ರ ಜೊತೆ ಮಾತನಾಡಿ ಹೋರಾಟದಲ್ಲಿ ಇರ್ತಾ ಇದ್ರು. ಈ ಕಾಂಗ್ರೆಸ್ ಸರ್ಕಾರ ಇದೆ, ಬಿಜೆಪಿ ಅವ್ರು ಬಂದಿದ್ದಾರೆ, ಬಿಜೆಪಿ ಅವರು ಒಂದ್ 2 ದಿನ ಇರ್ತಾರೆ, ನಾಟಕ ಮಾಡ್ತಾರೆ, ಓಡೋಗ್ತಾರೆ. ಆದ್ರೆ ನಿಜವಾಗಿಯೂ ಕೂಡ ರೈತನಿಗೆ ನ್ಯಾಯ ಯಾರು ಕೊಡಿಸ್ಬೇಕು? ಬಿಜೆಪಿ ಸರ್ಕಾರ ಇದ್ದಾಗೂ ರೈತ ಅನ್ಯಾಯವನ್ನ ಎದುರಿಸುತ್ತಿದ್ದಾನೆ, ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ರೈತ ಅನ್ಯಾಯವನ್ನ ಎದುರಿಸ್ತಿದ್ದಾನೆ. ಹಾಗಾದ್ರೆ ನಿಜವಾಗಿಯೂ ಕೂಡ ರೈತರಿಗೆ ಯಾರು ನ್ಯಾಯವನ್ನ ಕೊಡಿಸ್ಬೇಕು? ಯಾರು ಕೂಡ ಕೊಡಿಸ್ತಾ ಇಲ್ಲ. ಬರೀ ಮಾತೆತ್ತಿದ್ರೆ ನಮ್ದು ರೈತ ಪರವಾದಂತ ಸರ್ಕಾರ, ನಮ್ದು ಜನಪರವಾದಂತ ಸರ್ಕಾರ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬೆನ್ನೆಲುಬಾದಂತಹ ರೈತ, ದೇಶದ ಬೆನ್ನೆಲುಬಾದಂತಹ ರೈತ ರೋಡಲ್ಲಿ ಕುತ್ಕೊಂಡಿದ್ದಾನೆ. ನೀವೇನು ಗೆಣಸ್ ಕೀಳ್ತಾ ಇದ್ದೀರಾ? ನೀವೇನ್ ಮಾಡ್ತಾ ಇದ್ದೀರಾ? ಭಾಷಣಗಳನ್ನ ಬಿಗಿಯುವಂತ ನಾಯಕರೇ ಏನ್ ಮಾಡ್ತಾ ಇದ್ದೀರಾ? ರೈತ ಬೆನ್ನೆಲುಬಾದಂತ ರೈತ ಆತನಿಗೆ ಬೆನ್ನು ಮೂಳೆ ಇಲ್ದಾಗ ಮಾಡ್ತಾ ಇದ್ದೀರಲ್ಲ ಎಲ್ಲ ರಾಜಕಾರಣಿಗಳು, ಎಲ್ಲ ಕಾರ್ಖಾನೆ ಮಾಲೀಕರು. ಭಾಷಣ ಮಾಡುವಾಗ ನಾಚಿಕೆ ಆಗಲ್ವಾ? ಬೆನ್ನೆಲುಬಾದಂತ ರೈತ ಇವತ್ತು ಅವನು ಬೆನ್ನು ಮೂಳೆ ಮುರಿತಾ ಇದ್ದೀರಾ. ಆತ ಕಷ್ಟಪಟ್ಟು 4 ರಿಂದ 5 ತಿಂಗಳು ಆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡಿಕೊಂಡು 1 ವರ್ಷ ಆದ್ಮೇಲೆ ಕಟಾವನ್ನ ಮಾಡಿ ಕಾರ್ಖಾನೆಗೆ ತಂದು ಕಬ್ಬು ಹಾಕಿದ್ರೆ 300-400 ರೂಪಾಯಿ ಹೆಚ್ಚು ಮಾಡಿ ಅಂದ್ರೆ ಮಾಡಕ್ಕಾಗ್ತಾ ಇಲ್ಲ. ಈ ಕಾರ್ಖಾನೆ ಮಾಲೀಕರು ರೈತ ಕಬ್ಬು ತಂದು ಕೊಡ್ತಾನೆ, ತಂದಂತ ಕಬ್ಬನ್ನ ನುರಿಸಿ ಸಕ್ಕರೆ ಮಾಡಿ ಮತ್ತೆ ಬೈ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿ 1 ತಿಂಗಳಲ್ಲಿ ಮಾರಾಟ ಮಾಡ್ಕೊಂಡು ನೀವು ಕೋಟಿ ಗಳಿಸ್ತೀರಿ. 1 ವರ್ಷ ತನ್ನ ಹೆಂಡತಿ, ಮಕ್ಕಳು ಎಲ್ಲರನ್ನ ನೋಡ್ಕೊಂಡು ಅದ್ರ ಜೊತೆಗೆ ಕಬ್ಬನ್ನ ಬೆಳೆದು ಮಳೆ ಇರ್ಲಿ, ಚಳಿ ಇರ್ಲಿ, ಬಿಸಿಲಿರ್ಲಿ, ಹಾವು ಕಡಿಲಿ, ಚೇಳು ಕಡಿಲಿ ಎಲ್ಲವನ್ನ ಸಹಿಸ್ಕೊಂಡು ಕಬ್ಬು ಬೆಳಿತಾನೆ. 100-200 ರೂಪಾಯಿ ಕೊಟ್ರೆ ನಿಮ್ದೇನಾದ್ರೂ ಆಸ್ತಿ ಕರಗುತ್ತಾ? ನೀವು ಒಂದು ವಾರದಲ್ಲಿ ಕೋಟಿ ಗಳಿಸ್ತೀರಿ. 1 ವರ್ಷ ಕಷ್ಟಪಟ್ಟು ದುಡ್ದಂತ ರೈತನಿಗೆ 200 ಕೊಡ್ಲಿಕ್ಕೆ ನಿಮ್ಗೇನ್ ದೊಡ್ಡ ರೋಗನ? ಮಾತೆತ್ತಿದ್ರೆ ದೇಶದ ಬೆನ್ನೆಲುಬು ರೈತ ಅಂತಾರೆ. ಇನ್ನು ಒಂದಿಷ್ಟು ರಾಜಕಾರಣಿಗಳು ನಾನು ರೈತನ ಮಗ, ನಮ್ಮ ಅಪ್ಪ ರೈತ, ನಮ್ಮ ಮುತ್ಯ ರೈತ, ನಮ್ಮ ತಾತ ರೈತ, ನಂದು ರೈತನ ಕುಟುಂಬ ಅಂತ ಹೇಳಿ ಯಾವನಾದ್ರೂ ಒಬ್ಬನಾದ್ರೂ ಹೊಲದಲ್ಲಿ ಹೋಗಿ ಕುಂಟಿ ಹೊಡೆದಿದ್ದಾನ? ಯಾವನಾದ್ರೂ ಒಬ್ಬ ಹೋಗಿ ಗದ್ದೆಗೆ ನೀರು ಬಿಟ್ಟಿದ್ದಾನ? ಯಾವ್ದಾದ್ರು ಈ ರಾಜಕಾರಣಿಗಳು ಹೇಳ್ತಾರಲ್ಲ, ಯಾವನಾದ್ರೂ 1 ವರ್ಷ ಕಬ್ಬು ಬೆಳೆದಿದ್ದಾನ? ನಿಮಗೆ ಆಸ್ತಿ ಇರಬಹುದು, ನಿಮ್ಮ ಅಪ್ಪಂದು 100-200 ಎಕರೆ ಇರಬಹುದು. ಲೇಬರ್ಗಳಿಂದ ಕೆಲಸ ಮಾಡಿಸಿ ನಾನು ರೈತ ಅಂತ ಹೇಳಿದ್ರೆ ಅದು ಸಾಧ್ಯ ಅಲ್ಲ. ನೀವು ರೈತನ ಮಗನಾಗಿದ್ರೆ 1 ವರ್ಷ 1 ಎಕರೆಯಲ್ಲಿ ಕಬ್ಬು ಬೆಳೆದು ತೋರಿಸಿ, ಅವಾಗ ನಾನು ಈ ಕರ್ನಾಟಕದ ರಾಜಕಾರಣಿಗಳನ್ನು ಒಪ್ಕೋತೀನಿ ನೀವು ರೈತರ ಮಕ್ಕಳು ಅಂತ. ನಿಮ್ಮ ಅಪ್ಪ ಗಳಿಸಿದ್ದಾನೆ, ನೀವು ಗಳಿಸಿದ್ದೀರಿ ಅಕ್ರಮಗಳನ್ನ ಮಾಡಿ, ಇವಾಗ ನೀವು ರೈತರ ಮಕ್ಕಳಾಗ್ತೀರಾ. ನೀವು ರೈತರ ಮಕ್ಕಳಾದ್ರೆ 1 ವರ್ಷ ಕಬ್ಬು ಬೆಳೀರಿ. ರಾತ್ರಿ 12 ಗಂಟೆಗೆ ಹೋಗಿ ಕಬ್ಬಿಗೆ ನೀರು ಬಿಟ್ಟು ನೋಡಿ. 12 ಗಂಟೆಗೆ ರಾತ್ರಿ ವಿದ್ಯುತ್ ಸರ್ಕ್ಯೂಟ್ ಆದಾಗ ಕಬ್ಬು ಸುಟ್ಟು ಹೋದಾಗ ಆ ನೋವು ಏನಾಗುತ್ತೆ ಅಂತ ಒಮ್ಮೆ ಕಣ್ಣಾರೆ ಕಂಡು ನೋಡಿ. ಅವಾಗ ಗೊತ್ತಾಗುತ್ತೆ ನೀವು ರೈತರ ಮಕ್ಕಳ ಅಥವಾ ಕಾರ್ಪೊರೇಟ್ಗಳ ಮಕ್ಕಳ, ಹರಾಮ್ ರಾಜಕಾರಣಿಗಳ ಮಕ್ಕಳ ಅಂತ. ಮಾತೆತ್ತಿದ್ರೆ ಅವ್ರ ಮಕ್ಕಳು, ಇವ್ರ ಮಕ್ಕಳು. ಈ ಸರ್ಕಾರಗಳು ಏನ್ ಮಾಡ್ತಾ ಇದೆ? ದೇಶದಲ್ಲಿ 70% ಆರ್ಥಿಕತೆ, 70% ಎಲ್ಲರೂ ಕೂಡ ಅವಲಂಬಿತರಾಗಿರೋದು ಕೃಷಿಯನ್ನ. ಆದ್ರೆ ಅದೇ ಕೃಷಿಯನ್ನ ಅವಲಂಬಿತವಾಗಿರುವಂತಹ ರೈತ ಇವತ್ತು ಬೀದಿಯಲ್ಲಿದ್ದಾನೆ, ಇವತ್ತು ರೋಡಲ್ಲಿದ್ದಾನೆ, ಇವತ್ತು ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ. ಯಾಕಂದ್ರೆ ಬಿಸಿಲು ಇರ್ತಾ ಇದೆ, ಮಳೆನೂ ಬರ್ತಾ ಇದೆ, ಚಂಡಮಾರುತ ಮಳೆನೂ ಬರ್ತಾ ಇದೆ ಆಗಾಗ, ಮತ್ತು ಚಳಿ ಕೂಡ ಆಗ್ತಾ ಇದೆ. ಈ 3ಅನ್ನ ಸಹಿಸಿಕೊಂಡು ರಸ್ತೆಯಲ್ಲಿ ಕೂತಿದ್ದಾನಲ್ಲ ಒಬ್ಬ ರೈತ, ಸರ್ಕಾರಕ್ಕೆ ಆ ಚರ್ಮ ಎಷ್ಟು ದಪ್ಪವಾಗಿರ್ಬೋದು, ಆ ಕಾರ್ಖಾನೆ ಮಾಲೀಕರ ಚರ್ಮ ಎಷ್ಟು ದಪ್ಪದಾಗಿರ್ಬೋದು, ರೈತರ ಗೋಳನ್ನ ಕೇಳಲಿಕ್ಕೆ ಬರ್ತಾ ಇಲ್ಲ ಅಲ್ಲ. ನಾಚಿಕೆ ಆಗ್ಬೇಕು. ಸ್ವತಂತ್ರ ಸಿಕ್ಕಿಷ್ಟು ವರ್ಷ ಆದ್ರೂ ಕೂಡ ರೈತ ತಾನು ಬೆಳೆದಂತ ಬೆಳೆಗಳಿಗೆ ಬೆಲೆ ನಿಗದಿ ಮಾಡಿ ಅಂತ ಬೀದಿಯಲ್ಲಿ ಕೂತ್ಕೊಂಡು ಕೇಳುವಂತ ಪರಿಸ್ಥಿತಿ ಬರ್ತಾ ಇದೆಯಲ್ಲ. ಇದು ನಿಜಕ್ಕೂ ಸ್ವತಂತ್ರ ಭಾರತನ? ಇಂತಹ ಪ್ರಜಾಪ್ರಭುತ್ವ ದೇಶದಲ್ಲಿ, ಸಂವಿಧಾನ ಇರುವಂತಹ ದೇಶದಲ್ಲಿ ಒಬ್ಬ ರೈತ ತಾನು ಬೆಳೆದಂತ ಬೆಳೆಗೆ ಭಿಕ್ಷೆ ಕೇಳೋದಾಗ್ತಾ ಇದೆ. ಬೆಲೆ ಕೇಳೋದು ಅಂದ್ರೆ ಒಂದ್ಸಲ ಮನವಿ ಕೊಟ್ರೆ ಮಾಡಬೇಕು. ಇದನ್ನು ಭಿಕ್ಷೆ ಕೇಳೋ ರೀತಿ ಮಾಡ್ತಾ ಇದ್ದೀರಾ ಸರ್ಕಾರದವರು. ಮತ್ ಮಾತೆತ್ತಿದ್ರೆ ನಾವು ರೈತರ ಪರವಾಗಿ, ರೈತನ ಮಗ ಅಂತ ಹೇಳ್ತೀರಾ. ಇದೇನಾ ನಿಮ್ಮ ರೈತರ ಪರವಾಗಿರುವಂತ ಸರ್ಕಾರ ಸಿದ್ದರಾಮಯ್ಯ ಅವರೇ? ಇದೇನಾ ನೀವು ರೈತರ ಮಗನಾಗಿ ಇದೇ ಡಿಸಿಷನ್ ಅನ್ನ ತಗೊಂತೀರಾ? ಸಿದ್ದರಾಮಯ್ಯ ಅವರೇ, ರಾಜ್ಯದ ಜನರು ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಟು 130ಕ್ಕೂ ಅಧಿಕ ಸ್ಥಾನಗಳನ್ನ ಗೆದ್ದಿಸಿದ್ದಾರೆ. ಅದೆಲ್ಲ ಗೆದ್ದಿದ್ದು ನಿಮಗೆ ಕಾರ್ಪೊರೇಟ್ ಕಂಪನಿಯವರು ಓಟ್ ಹಾಕಿದ್ದಕ್ಕಲ್ಲ, ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಓಟ್ ಹಾಕಿದ್ದಕ್ಕಲ್ಲ, ಪ್ರೈವೇಟ್ ಕಂಪನಿ
ಸಿದ್ದರಾಮಯ್ಯವ್ರು ಓಟ್ ಹಾಕಿದ್ದಕ್ಕಲ್ಲ. ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ನಿಮಗೆ 130ಕ್ಕೂ ಅಧಿಕ ಸ್ಥಾನಗಳು ಬಂದಿದ್ದು ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಓಟ್ ಹಾಕಿದ್ರೆ ಗೆದ್ದಿದ್ದೀರಾ. ಇದನ್ನ ನೆನಪಿನಲ್ಲಿಟ್ಕೊಳ್ಳಿ. ಯಾರ ಓಟ್ಗಳನ್ನ ತಗೊಂಡು ಗೆದ್ದಿದ್ದೀರೋ ಅವರ ಜೀವವನ್ನ ಹಿಂಡುವಂತ ಕೆಲಸ ಮಾಡ್ತಾ ಇದ್ದೀರಾ. ಇದು ಒಳ್ಳೆಯ ಲಕ್ಷಣವಲ್ಲ ಸಿದ್ದರಾಮಯ್ಯ ಅವರೇ. ಕೂಡಲೇ ಎಚ್ಚೆತ್ತುಕೊಳ್ಳಿ. ಬೆಳಗಾವಿಗೆ ಬನ್ನಿ. ಕುಂದ ತಿನ್ನೋಕ್ ಬೆಳಗಾವಿಗೆ ಬರ್ತೀರಾ? ಕಷ್ಟ ಕೇಳಕ್ ಬರ್ಲಿಕ್ಕೆ ಆಗಲ್ವಾ ನಿಮಗೆ? ಏನಾದ್ರೂ ಮಾತೆತ್ತಿದ್ರೆ ಬೆಳಗಾವಿಯಲ್ಲಿ ಕುಂದ ತಿನ್ಕೊಂತ ಕುಂದ ತಿನ್ನುತ್ತಾ ಮಾತನಾಡೋಣ ಅಂತೀರಾ. ಬೆಳಗಾವಿಗೆ ಕುಂದ ತಿನ್ಲಿಕ್ಕೆ ಬರ್ತೀರಾ? ಯಾಕೆ ರೈತರ ಕಷ್ಟ ಕೇಳಲಿಕ್ಕೆ ಬರ್ಲಿಕ್ಕೆ ಆಗಲ್ವಾ ಸಿದ್ದರಾಮಯ್ಯ ಸಾಹೇಬ್ರೆ? DK ಶಿವಕುಮಾರ್ ಸಾಹೇಬ್ರೆ, ಬೆಳಗಾವಿಯ ಪಾಲಿಟಿಕ್ಸ್ ನಲ್ಲಿ ಕೈ ಆಡಿಸೋಕ್ ಬರುತ್ತೆ, ಯಾಕೆ ಕಷ್ಟ ಕೇಳಕ್ ಬರಲ್ವಾ? ರೈತರ ಕಷ್ಟ ಕೇಳಕ್ಕೆ. ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ಬೆಳಗಾವಿಯನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಿದ್ದಾರೆ. ನಿಮ್ಮ ಊರ ಪಕ್ಕನೇ ಗುರ್ಲಾಪುರ ಕ್ರಾಸ್ ನಲ್ಲಿ ರೈತರು ಪ್ರತಿಭಟನೆ ಕೂತ್ಕೊಂಡಿದ್ದಾರೆ. ಒಂದ್ಸಲ ಹೋಗಿ ಮಾತನಾಡಿ ವಿಚಾರಿಸಿ ಬರ್ಬೇಕಲ್ಲ ಸಾಹೇಬ್ರೆ. ಸಕ್ಕರೆ ಸಚಿವರೇ, ಏನ್ ಮಾಡ್ತಾ ಇದ್ದೀರಾ? ಬರೀ ಸಕ್ಕರೆ ತಯಾರು ಮಾಡೋದಲ್ಲ, ಆ ಸಕ್ಕರೆ ತಯಾರು ಮಾಡ್ಬೇಕಾದ್ರೆ ಕಬ್ಬು ಬೇಕು. ಆ ಕಬ್ಬು ಬೆಳೆಯೋ ಬೆಳೆಗಾರ ಎಷ್ಟು ಸಂಕಷ್ಟದಲ್ಲಿದ್ದಾನೆ ಹೋಗಿ ನೋಡ್ಬೇಕಲ್ಲ ಸಾಹೇಬ್ರೆ. ಯಾರು ಮಾಡಬೇಕು? ಜನಪ್ರತಿನಿಧಿಗಳಾದ ನೀವು ಮಾಡಬೇಕು, ಸಚಿವರುಗಳಾದ ನೀವು ಮಾಡಬೇಕು, ಸರ್ಕಾರ ಮಾಡಬೇಕು. ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ಒಂದು ವೇಳೆ ರೈತರು ಸಿಡದಿದ್ರೆ ಯಾವ ಸಹಕಾರ ಮಂತ್ರಿನೂ ಇರಲ್ಲ, ಯಾವ ಸಕ್ಕರೆ ಸಚಿವನೂ ಇರಲ್ಲ, ಯಾರೂ ಇರಲ್ಲ. ರೈತರಿಗೆ ಅಷ್ಟು ಶಕ್ತಿ ಇದೆ. ಈಗಲಾದ್ರೂ ಎಚ್ಚೆತ್ತುಕೊಂಡು ರೈತರ ಪರವಾಗಿ ಮಾತನಾಡಿ ಕಾರ್ಖಾನೆಗಳ ಮನಸ್ಸನ್ನ ಒಲಿಸಿ ರೈತರಿಗೆ ಬಂದು ಮಾತಾಡಬೇಕು. CM ಮತ್ತು DCM ಎಲ್ಲಿ ತನಕ ರೈತರ ಜೊತೆ ಬಂದು ಮಾತನಾಡೋದಿಲ್ಲೋ ಅಲ್ಲಿ ತನಕ ರೈತರು ತಮ್ಮ ಹೋರಾಟವನ್ನು ಬಿಡಬಾರ್ದು. ಯಾಕಂದ್ರೆ ನೀವುಗಳು ಹಾಕಿದ್ದ ಓಟ್ನಿಂದ ಅವರು DCM ಆಗಿದ್ದು, ಅವರು CM ಆಗಿದ್ದು. ಅವರೇನು ದೇವಮಾನರು ಅಲ್ಲ, ಹುಟ್ಟಿದ ಮೇಲೆ ಡೈರೆಕ್ಟ್ CM ಆಗಿ ನಿಮ್ಮಗಳ ಓಟನ್ನು ತಗೊಂಡಾಗಿದ್ದಾರೆ. ನಿಮ್ಮ ಕಷ್ಟಗಳನ್ನು ಕೇಳಲಿಕ್ಕೆ ಅವರು ಅಲ್ಲಿಗೆ ಬರಬೇಕು, ನಿಮ್ಮ ಕಷ್ಟಗಳನ್ನು ಕೇಳಬೇಕು. ನಿಮ್ಮ ಕಷ್ಟಗಳನ್ನು ಕೇಳುವ ತನಕ ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಿರಂತರವಾಗಿ ಸುದ್ದಿ ಬಿತ್ತರಿಸುತ್ತೆ. ನಿರಂತರವಾಗಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ರೈತರ ಧ್ವನಿಯಾಗಿ ಕೆಲಸ ಮಾಡುತ್ತೆ.